ವೆಲ್ಕಮ್ ಬ್ಯಾಕ್. ಟಾಪ್ 8 ನಲ್ಲಿ 9ನೇ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಆಲ್ರೆಡಿ ಬಿಜೆಪಿ ರಾಜ್ಯದ ಎಲ್ಲಾ ಕಡೆನೂ ಕೂಡ ಸಾಕಷ್ಟು ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಇದೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ. ಆದ್ರೆ ಹೆಚ್ಚಿನ ಮುತುವರ್ಜಿ ಅಂತ ವಹಿಸ್ತಾ ಇರುವಂತದ್ದು ಅಂದ್ರೆ ಕಲ್ಯಾಣ ಕರ್ನಾಟಕ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ. ಅಮಿತ್ ಶಾ ಅವರು ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ನಾಯಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ರಾತ್ರಿ ಬೆಂಗಳೂರಲ್ಲಿ ಅಮಿತ್ ಶಾ ಮೀಟಿಂಗ್ ಇರುತ್ತೆ. ಇಂದು ರಾಜ್ಯಕ್ಕೆ ಚುನಾವಣಾ ಉಸ್ತುವಾರಿಗಳು ಅಂತ ನೇಮಕ ಮಾಡಲಾಗಿತ್ತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಹ ಉಸ್ತುವಾರಿಗಳಾಗಿರುವಂತಹ ಮಾಂಡವೀಯ ಬರ್ತಾರೆ, ಮತ್ತೆ ಅಣ್ಣಾಮಲೈ ಕೂಡ ಬೆಂಗಳೂರಿಗೆ ಬರಲಿರುವಂಥದ್ದು. ಶುರುವಾಗುತ್ತೆ ಚುನಾವಣಾ ತಂತ್ರಗಾರಿಕೆ. ಯಾವ ರೀತಿಯಾಗಿ ಮಾಡಬೇಕು, ಯಾವ ಭಾಗದಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಜನರನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ತಂತ್ರಗಾರಿಕೆಯನ್ನ, ರಣತಂತ್ರಗಳನ್ನ, ಅಂಕಿಅಂಶಗಳನ್ನ ಅವರೆಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಬಳ್ಳಾರಿ ಸಾಕಷ್ಟು ಬಿಜೆಪಿಯ ಭದ್ರಕೋಟೆ ಅಂದ್ರೂ ಕೂಡ ಈಗ ಜನಾರ್ದನ್ ರೆಡ್ಡಿ ಕೂಡ ಒಂದು ಹೊಸ ಪಕ್ಷ ತೆರೆದಿರುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಲಿಕ್ಕೆ ಯಾವ ರೀತಿಯಾದಂತಹ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ? ಅಮಿತ್ ಶಾ ಪ್ರವಾಸ ಎಷ್ಟು ಮಟ್ಟಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ? ಇದರಲ್ಲಿ ಬಿಜೆಪಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಷ್ಟು ಚುನಾವಣೆಯ ಕಾರಣಕ್ಕಾಗಿರ್ತಕ್ಕಂಥ ಕೇಂದ್ರ ಸಚಿವ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಬಸವರಾಜ್, ಗಮನಿಸ್ತಾ ಇದ್ರಿ ಅಮಿತ್ ಶಾ ಅವರು ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ಪೆಷಲಿ ಪ್ರವಾಸವನ್ನ ಮಾಡಲಿರುವಂತದ್ದು. ಅದರಲ್ಲೂ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಸಂಡೂರಿನಲ್ಲಿ ಇವತ್ತು ಒಂದು ಸಮಾವೇಶ ನಡೆಯುತ್ತೆ. ಅಲ್ಲಿ ಅವರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. 14 ಚುನಾವಣೆ ನಡೆದಿದೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಇದುವರೆಗೂ ಕೂಡ ಬಿಜೆಪಿ ಪಕ್ಷ ಅಲ್ಲಿ ಗೆಲ್ಲಿಕ್ಕಾಗಿಲ್ಲ. ಈ ಬಾರಿ ಅಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಹೂಡಲಾಗ್ತಾ ಇರುವಂತದ್ದು. ಆ ಭಾಗದಲ್ಲಿ ಸ್ಪೆಷಲಿ ಈ ಬಾರಿ ನಾನೇ ನಿಂತ್ಕೊಳ್ಳಿಕ್ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ರು ಶ್ರೀರಾಮುಲು. ಸಂಡೂರು ಅಥವಾ ಬಳ್ಳಾರಿ ಗ್ರಾಮಾಂತರದಲ್ಲಿ ನಂಗೆ ಟಿಕೆಟ್ ಅನ್ನ ಕೊಟ್ರೆ ನಾನೇ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸಂಡೂರಿನಲ್ಲಿ ಇವತ್ತು ಸಮಾವೇಶ ಇದೆ. ಶ್ರೀರಾಮುಲು ಅವರು ಅಲ್ಲೇನಾದ್ರೂ ಸ್ಪರ್ಧೆ ಮಾಡ್ತಾರಾ? ಕಾದ್ ನೋಡ್ಬೇಕಾಗಿದೆ. ಸತತವಾಗಿ ತುಕಾರಾಮ್ ಅವರು, ಕಾಂಗ್ರೆಸ್ನ ಶಾಸಕರು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದಾರೆ. ಅವ್ರನ್ನೇನಾದ್ರೂ ಮಾಡಿ ಈ ಬಾರಿ ಸೋಲಿಸಬೇಕು ಅನ್ನುವಂತ ದಿಗ್ ಬಿದ್ದಿದೆ ಬಿಜೆಪಿ. ಕಲ್ಯಾಣ ಕರ್ನಾಟಕ ಬಿಜೆಪಿಗೆ ಒಂದು ರೀತಿಯಾಗಿ ಸವಾಲಾಗಿರುವಂತದ್ದು. ಸೊ ಹೀಗಾಗಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ 4 ಜಿಲ್ಲೆಗಳ ಸಭೆಯನ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು. 4 ಜಿಲ್ಲೆಗಳ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಪ್ರಮುಖ ನಾಯಕರು ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ 4 ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತೆ ರಾಯಚೂರು. ಈ ಭಾಗದಲ್ಲಿ ಸ್ವಲ್ಪ ಬಿಜೆಪಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಿರುವಂತದ್ದು. ಜನಾರ್ದನ್ ರೆಡ್ಡಿ ತಂತ್ರಗಾರಿಕೆಗೆ ಪ್ರತಿತಂತ್ರವನ್ನ ಎಣೆಯುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಕೆಲವೊಂದು ಸಲಹೆಗಳನ್ನ, ಸೂಚನೆಗಳನ್ನ ಕೊಡ್ಲಿದ್ದಾರೆ. ಬಿಕಾಸ್ ಕಲ್ಯಾಣ ಕರ್ನಾಟಕ ಭಾಗವನ್ನ ಜನಾರ್ದನ್ ರೆಡ್ಡಿ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಬಳ್ಳಾರಿ ಭಾಗದವರು ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಬಳ್ಳಾರಿ ಭಾಗದಲ್ಲಿ 5 ರಿಂದ 10 ಸಾವಿರ ಮತಗಳನ್ನ ಕಿತ್ತರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪಕ್ಷಕ್ಕೆ ಹೊಡೆತ ಕೊಡುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಆಗುವಂತ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ, ಆ ಡ್ಯಾಮೇಜ್ ಅನ್ನ ಸರಿದೂಗಿಸುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಆ ಭಾಗದ ನಾಯಕರಿಗೆ ಸೂಚನೆಯನ್ನ ಕೊಡ್ತಾರೆ.